ಪ್ರತಿಯೊಬ್ಬ ಯುವಕನ ಕನಸಿರುತ್ತೆ, ಯುವತಿಯ ಕನಸಿರುತ್ತೆ, ನಾನು ಸರ್ಕಾರಿ ನೌಕರದಾರ ಆಗಬೇಕು. ಆವಾಗ ಸಂಬಳ ಸಿಗುತ್ತೆ, ಜೀವನಕ್ಕೆ ಒಂದು ಭದ್ರತೆ ಸಿಗುತ್ತೆ. ಇದು ಪ್ರತಿಯೊಬ್ಬನ ಕನಸಾಗಿರುತ್ತೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮೋದಿಯವರು ಒಂದು ಕನಸನ್ನು ಕಂಡರು. ಈ ದೇಶದಲ್ಲಿ ಖಾಲಿ ಇರುವಂಥ ಎಲ್ಲ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು, ಬ್ಯಾಕ್ಲಾಗನ್ನು ತುಂಬಬೇಕು, ಯುವಕರಿಗೆ ಕೆಲಸವನ್ನು ಕೊಡಬೇಕು, ಕೊಡುವಾಗ ಒಂದು ಸಂದೇಶವನ್ನು ಕೊಡಬೇಕು, ಅವರು ದೇಶಕ್ಕಾಗಿ ಕೆಲಸ ಮಾಡಬೇಕನ್ನುವಂಥ ಪ್ರೇರಣೆ ಕೊಡಬೇಕು. ಮತ್ತೊಂದು ಟಾರ್ಗೆಟ್ ಇಟ್ಕೊಂಡ್ರು, ನಾವು 2 ವರ್ಷದಲ್ಲಿ 10 ಲಕ್ಷ ಈ ರೀತಿಯ ಉದ್ಯೋಗಗಳನ್ನು ಕೊಡ್ತೀವಿ ಅಂಥೇಳಿ. ನಾವು 10 ಲಕ್ಷಕ್ಕಿಂತಲೂ ಹೆಚ್ಚು ಉದ್ಯೋಗವನ್ನು ಕಳೆದ 2 ವರ್ಷದಲ್ಲಿ ಸರ್ಕಾರಿ ನೌಕರಿಯನ್ನು ಕೊಟ್ಟು ಇವತ್ತು ಪ್ರಧಾನಿ ಹೇಳಿದಂತೆ ನಡ್ಕೊಂಡಿದ್ದಾರೆ. ದಾಖಲೆಯನ್ನು ನಾವು ಮುರಿದಿದ್ದೀವಿ. ಇವತ್ತು 14ನೇ ರೋಜ್ಗಾರ್ ಮೇಳ ನಮ್ಮ ಈ BSFನ ಕ್ಯಾಂಪಸ್ಸಲ್ಲಿ ನಡೀತಾ ಇದೆ. ಇವತ್ತಿನ ಮೇಳದಲ್ಲಿ ಸುಮಾರು 71,000 ಉದ್ಯೋಗಗಳನ್ನು, 71,556 ಉದ್ಯೋಗಗಳನ್ನು ದೇಶದಲ್ಲಿ ಕೊಟ್ಟಿದ್ದೀವಿ. ಅದರಲ್ಲಿ 50,000ಕ್ಕಿಂತಲೂ ಹೆಚ್ಚು ನಮ್ಮ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂಥದ್ದು. BSF ಇರ್ಬೋದು, CRPF ಇರ್ಬೋದು, ITBP ಇರ್ಬೋದು, ಇದರಲ್ಲಿ ನಾವು ಕೊಡಿಸಿದ್ದೀವಿ. ಬ್ಯಾಂಕ್ಗಳು, ಬೇರೆ ಬೇರೆ ಸಂಸ್ಥೆಗಳು, PSUಗಳು, ಸರ್ಕಾರದ ಕೇಂದ್ರಾಡಳಿತ ಸಂಸ್ಥೆಗಳು, ಇದರಿಂದ ಉದ್ಯೋಗವನ್ನು ಕೊಟ್ಟಿದ್ದೀವಿ. ಬಹಳ ಖುಷಿಯಾಗಿದೆ. ಯುವಕರಿಗೆ ಮುಖ್ಯವಾಗಲಿ ಖುಷಿಯಾಗುತ್ತೆ. ಸರ್ಕಾರಿ ನೌಕರರವರು ಆಗಿದ್ದಾರೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲೂ ಸುಮಾರು 3,000ಕ್ಕಿಂತಲೂ ಹೆಚ್ಚು ಉದ್ಯೋಗ ಪತ್ರಗಳನ್ನು ಇವತ್ತು ವಿತರಣೆ ಮಾಡ್ತಾ ಇದೆ. ದೇಶದಲ್ಲಿ 45 ಸೆಂಟರ್ಗಳಲ್ಲಿ ಬೇರೆ ಬೇರೆ ಮಂತ್ರಿಗಳಿಗೆ ಹೋಗಿ ಇವತ್ತು ಉದ್ಯೋಗ ಪತ್ರವನ್ನು ವಿತರಣೆ ಮಾಡಿದ್ದಾರೆ. ಇವರೆಲ್ಲರೂ ಮೊದಲು ಆಫೀಸರ್ಸ್ ಉದ್ಯೋಗ ಪಡೆದಿದ್ದಾರೆ. ಆದರೆ ಹೋಗಿ ಅವರೇ ಕಾಯಬೇಕಾಗಿತ್ತು ಉದ್ಯೋಗಕ್ಕೆ. ಅವತ್ತಿನ ನೇಮಕಾತಿಯನ್ನು ಮಾಡೋದಕ್ಕೆ ಅವನು ಯಾರು ಏನು ಅಂತ ಇವರು ತಿಳಿಸ್ಬೇಕಾಗಿತ್ತು. ಆದರೆ ಇವತ್ತು ಹಾಗೆ ಅಲ್ಲ. ಪ್ರಧಾನಿಗಳೇ ಸ್ವತಃ ನಿಂತು ಮಂತ್ರಿಗಳ ನೇತೃತ್ವದಲ್ಲಿ ಉದ್ಯೋಗ ಪತ್ರವನ್ನು ಕೊಡ್ತಾ ಇರುವಂಥದ್ದು ಗೌರವ ತರುವಂಥದ್ದು. ಈ ಎಲ್ಲ ಯುವ ಸಮೂಹ 2047ಕ್ಕೆ ಭಾರತ 100ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಾಗ ಆ ವಿಕಸಿತ ಭಾರತದ ನಿರ್ಮಾಣಕ್ಕಾಗಿ ಸೇನಾನಿಗಳು ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ದೇಶವನ್ನು ಮುನ್ನಡೆಸೋಕ್ಕೆ ಇವರೆಲ್ಲರೂ ಸೇರಿ ಅವರವರ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಅಭಿನಂದನೆಗಳು. ದೇಶದ ಸಮಗ್ರ